ನಾನು ಡಾಕ್ಟರ್ ಶಿಲ್ಪಾ ಕುಂಚಿನವಿ, ಚೇರ್ಮನ್ ಆಫ್ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್. ಇವತ್ತು ನಡೀತಿರೋ ಕಾರ್ಯಕ್ರಮ ಬಂದು ಫೌಂಡೇಶನಿಂದ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ ಆನ್ ದಿ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಎಕ್ಸೆಸಿವ್ ಯೂಸೇಜ್ ಆಫ್ ಮೊಬೈಲ್ ಫೋನ್ಸ್ ಆನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಆನ್ ಅವರ್ ಎನ್ವಿರಾನ್ಮೆಂಟ್ ಅಂತ. ಸೊ ಹೆಚ್ಚಾಗಿ ಸೆಲ್ ಫೋನ್ಗಳನ್ನು ಬಳಸೋದ್ರಿಂದ ಆಗುತ್ತಿರುವ ದುಷ್ಪರಿಣಾಮಗಳನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಖಂಡಿತವಾಗಿ ಮೊಬೈಲ್ ಫೋನ್ಸ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ನೆಸೆಸಿಟಿ ಅನ್ನೋ ಥರ ಈಗ ನಾವು ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆದರೆ ಅದು ನೆಸೆಸಿಟಿನ ಇಲ್ವಾ ಅನ್ನೋದು ಇವತ್ತಿನ ಚರ್ಚೆ ಆಗಿದೆ ಅಷ್ಟೇ. ಸೊ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಸೆಲ್ ಫೋನ್ನ ಬಳಸೋದ್ರಿಂದ ದೇ ಹ್ಯಾವ್ ಅ ಲಾಡ್ ಆಫ್ ಹೆಲ್ತ್ ಇಶ್ಯೂಸ್. ಯಾವುದಪ್ಪ ಹೆಲ್ತ್ ಇಶ್ಯೂಸ್ ಅಂದರೆ ಅವ್ರಿಗೆ ಒಂದು ಕಾನ್ಸಂಟ್ರೇಷನ್ ಲ್ಯಾಕ್ ಆಗ್ತಾ ಇದೆ, ದೇ ನಾಟ್ ಗೆಟಿಂಗ್ ಅ ಪ್ರಾಪರ್ ಸ್ಲೀಪ್, ಸರಿಯಾಗಿ ನಿದ್ದೆಯನ್ನು ಅವರು ಮಾಡ್ತಾ ಇಲ್ಲ. ಸೊ ಹೆಚ್ಚಾಗಿ ತಲೆನೋವು ಬರ್ತಾ ಇದೆ, ಟೆಂಪ್ರೇಚರ್ ಇಸ್ ಗೆಟಿಂಗ್ ರೇಸ್ಡ್, ಇನ್ನೇನೋ ಬ್ಯಾಕ್ ಪೇನ್ ಬರೋದು, ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಆಲ್ ದೋಸ್ ಸರ್ಟನ್ ಸ್ಮಾಲ್ ಇಶ್ಯೂಸ್ ಅಂತ ನಮಗೆ ಅನಿಸ್ಬೋದು. ಬಟ್ ಲಾಂಗ್ ರನ್ನಲ್ಲಿ ಈ ಇಶ್ಯೂಸ್ ಏನಿದೆ ಅದು ತುಂಬ ದೊಡ್ಡದಾಗಿ ಅವರು ಮತ್ತಷ್ಟು ಅದರಿಂದ ತೊಂದರೆ ಪಡೋದ್ಕಿಂತ ಇವತ್ತು ಈ ಅವೇರ್ನೆಸ್ ಪ್ರೋಗ್ರಾಮ್ ಮೂಲಕ ನಾವು ಏನಾದರೂ ಟೈಟಲ್ ಕೊಟ್ಟಿದ್ವಿ ದೃಷ್ಟಿಕೋನ ಅಂತ ಹೇಳಿ. ಸೊ ದೃಷ್ಟಿಕೋನ ಅನ್ನೋದೇ ಒಂದು ಫ್ಯೂಚರ್ ಪರ್ಸ್ಪೆಕ್ಟಿವ್. ಸೊ ನಾವು ಫ್ಯೂಚರ್ ಪರ್ಸ್ಪೆಕ್ಟಿವ್ನ ತಲೆಯಲ್ಲಿ ಇಟ್ಕೊಂಡು ಮುಂದಾಲೋಚನೆಯನ್ನು ಮಾಡಿ ಒಂದು ಸಸ್ಟೈನಬಿಲಿಟಿ ಇನ್ ದ ಹೆಲ್ತ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಈ ಅವೇರ್ನೆಸ್ ಪ್ರೋಗ್ರಾಮ್ ಬರೀ ನೂರಾರು ಮಕ್ಕಳನ್ನ, ಸಾವಿರಾರು ಮಕ್ಕಳನ್ನ, ಲಕ್ಷಾಂತರ ಮಕ್ಕಳನ್ನ ಇದು ರೀಚ್ ಮಾಡಬೇಕು. ಬಿಕಾಸ್ ಸಾಕಷ್ಟು ಸಂಶೋಧನೆಗಳು ಏನು ನಡೀತಾ ಇದೆ ಮತ್ತು ಸಾಕಷ್ಟು ವಿಚಾರಗಳನ್ನು ಸುತ್ತಮುತ್ತ ನಾನೇನು ಗಮನಿಸ್ತಾ ಇದ್ದೀನಿ, ಬೀಂಗ್ ಅ ಟೀಚರ್ ನಮ್ಗೆ ಗೊತ್ತಾಗ್ತಾ ಇದೆ ಮಕ್ಕಳಲ್ಲಿ ಏನೋ ಒಂದು ಕಡೆ ದೇ ಹ್ಯಾವ್ ಅ ಟೂ ಮಚ್ ಆಫ್ ಅಟ್ರಾಕ್ಷನ್ ಟುವರ್ಡ್ಸ್ ಸೆಲ್ ಫೋನ್ಸ್. ಮಕ್ಕಳಲ್ಲಿ ನಾವು ನೀವು ಮೊಬೈಲ್ ಫೋನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅದನ್ನು ಬಳಕೆನೇ ಮಾಡಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್ ಆಫ್ ದ ಸೆಲ್ ಫೋನ್ಸ್, ಬಟ್ ಅದರಿಂದ ಆಗ್ತಿರೋ ದುಷ್ಪರಿಣಾಮಗಳೇ ಹೆಚ್ಚಾಗಿ ಆಗಿರೋದ್ರಿಂದ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನಾವು ಬಳಸಿ, ಅದನ್ನು ಅತಿ ಹೆಚ್ಚಾಗಿ ಬಳಸಿ ಅದು ನಿಮ್ಮ ಮಾನಸಿಕವಾಗಿ ಮತ್ತು ಫಿಸಿಕಲ್ ಆಗಿ ನಿಮ್ಗೆ ಅದೇನೋ ತೊಂದರೆ ಮಾಡೋದ್ರ ಥರ ಅದನ್ನು ಬಳಸೋದು ಬೇಡ. ಅದ್ರ ಜೊತೆಗೆ ಪ್ರಕೃತಿಯೂ ಕೂಡ ಇದರಿಂದ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಅರ್ಲಿಯರ್ ವಿ ಯೂಸ್ ಟು ಫೈಂಡ್ ಸ್ಪ್ಯಾರೋಸ್, ಗುಬ್ಬಚ್ಚಿಗಳು. ನಾವು ಗುಬ್ಬಚ್ಚಿಗಳನ್ನ ನೋಡೋದೇ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸುತ್ತಮುತ್ತ ನಡೆದಿರೋ ಪರಿಸರದ ಅಸಮತೋಲನ ಏನಿದೆ ಅದು ಕಾರಣ ಆಗಿದೆ ಹೌದು. ಅದ್ರ ಜೊತೆಗೆ ಮೊಬೈಲ್ ಫೋನ್ಸ್ ರೇಡಿಯೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಕಾರಣ ಹೌದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕದ ಜನತೆಗೆ ಮತ್ತು ಎಲ್ಲ ಶಾಲಾ ಕಾಲೇಜಿಗೆ, ಎಸ್ಪೆಷಲಿ ನಮ್ಮ ಟಾರ್ಗೆಟ್ ಗ್ರೂಪ್ ಬಂದು 7th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಮಕ್ಕಳೇ ಹೌದು. ಸೊ ಹಾಗಾಗಿ ಈ ಮಕ್ಕಳಲ್ಲಿ ಆದಷ್ಟು ಬಳಕೆ ಕಡಿಮೆ ಆಗಲಿ, ಅದನ್ನು ಸರಿಯಾಗಿ ಬಳಕೆ ಮಾಡುವ ಆಲೋಚನೆಗಳು ಅವರ ತಲೆಯಲ್ಲಿ ಬರಲಿ, ಮತ್ತು ಅದರಿಂದ ಆಗ್ತಿರೋ ದುಷ್ಪರಿಣಾಮಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಹೆಚ್ಚಾಗಲಿ, ಮತ್ತು ಆದಷ್ಟು ಆ ಬಳಕೆ ಏನಿದೆ ಅವರು ಅದನ್ನು ಕಡಿಮೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಸದೃಢವಾದ ಸ್ವಾಸ್ಥ್ಯಪೂರಕವಾದ ಸಮಾಜವನ್ನು ಕೊಡುವುದಷ್ಟೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದಕ್ಕೆಲ್ಲರೂ ಕೈ ಜೋಡಿಸೋಣ. ಸೊ ನಾನು ಒಬ್ಬಳೇ ನಿಂತ್ಕೊಂಡು ಏನೋ ಹೇಳ್ತಾ ಇದ್ದೀನಿ ಅನ್ನೋದು ಸಮಾಜಕ್ಕೆ ರೀಚ್ ಆಗಬಾರ್ದು. ಈ ವಿಚಾರಗಳು ಏನಿದೆ ಸಮಾಜದ ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ಕೂಡ, ತಂದೆ ತಾಯಿಗಳಾಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು, ಅಥವಾ ಸ್ವತಃ ಮಕ್ಕಳು ಕೂಡ. ಸೊ ಇವತ್ತು ಮಕ್ಕಳಿಗೆ ಬಹಳಷ್ಟು ವಿಷಯಗಳು ಏನೋ ದೊಡ್ಡವ್ರಿಗಿಂತ ಕೆಲವೊಂದು ವಿಚಾರಗಳನ್ನ ಅವರೇ ಗೂಗಲ್ ಮಾಡಿ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಸೊ ಗೂಗಲ್ ಮಾಡೋಕ್ಕೆ ಫೋನ್ ಬೇಕಲ್ಲ ಅಂತ ಹೇಳಿದ್ರೆ ಯಾವ ವಿಚಾರಗಳನ್ನು ಗೂಗಲ್ ಮಾಡಬೇಕು, ಯಾವ ವಿಚಾರಗಳನ್ನು ಗೂಗಲ್ ಮಾಡಬಾರ್ದು ಅನ್ನೋ ವಿಚಾರಗಳು ಅವ್ರಿಗೆ ಗೊತ್ತಿರ್ಬೋದು. ಹಾಗಾಗಿ ಸೊ ಈ ಕಾರ್ಯಕ್ರಮ ಅವೇರ್ನೆಸ್ ಈಸ್ ವೆರಿ ಕ್ಲಿಯರ್ ಅಬೌಟ್ ದಿ ಟಾಪಿಕ್ ಬಂದು ದೃಷ್ಟಿಕೋನ. ಸೊ ಫ್ಯೂಚರ್ ಪರ್ಸ್ಪೆಕ್ಟಿವ್, ಲಾಂಗ್ ರನ್ನಲ್ಲಿ ನಿಮಗೆ ಆಗುವ ಹೆಲ್ತ್ ಇಶ್ಯೂಸ್ಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈಗಲೇ ನೀವು ಎಚ್ಚೆತ್ತುಕೊಂಡು ಆದಷ್ಟು ಮೊಬೈಲ್ ಫೋನ್ನ ಬಳಕೆಯನ್ನು ಕಡಿಮೆ ಮಾಡಿ ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಅಥವಾ ಅಭಿಯಾನದ ಉದ್ದೇಶ. ಥ್ಯಾಂಕ್ ಯು. My name is Simahnuda, Headmaster, Government High School, VKO, Shivajinagar. So today we have to organize an awareness program in our school with the help of Dr. Shilpa Samanvaya Foundation. So the theme of the program is the harmful effects of excessive usage of mobile phones on human health and on our environment. So that means ಹೇಗೆ ನಾವು ಪ್ರಸ್ತುತ ದಿನಗಳಲ್ಲಿ ಸ್ಪೆಷಲಿ ಯೂತ್ಸ್ ಮೊಬೈಲ್ ಫೋನನ್ನು ಹೆಚ್ಚು ಬಳಸ್ತಾ ಇದ್ದಾರೆ, ಅದನ್ನು ಹೆಚ್ಚು ಬಳಸೋದ್ರಿಂದ ವಾಟ್ ಆರ್ ದ ಫಿಸಿಕಲ್ ಎಫೆಕ್ಟ್ಸ್ ಆರ್ ಮೆಂಟಲ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ, ಶಾರೀರಿಕವಾಗಿ ಮಾನಸಿಕವಾಗಿ ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾರೆ, ಮತ್ತು ಅದರಿಂದ ಒಂದು ವೇಳೆ ಅದಕ್ಕೆ ಅವರು ಅಡಿಕ್ಟ್ ಆಗಿರೋದನ್ನು ಬಿಡಿಸೋದು ಹೇಗೆ, ಅದನ್ನು
ಕೆಲವೊಂದು ಎಕ್ಸ್ಪರ್ಟ್ಗಳ ಒಂದು ಸಹಾಯದಿಂದ ನಮ್ಮ ಶಾಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಹೇಗೆ ಬಳಸೋದ್ರಿಂದ ಏನು ತೊಂದರೆ ಆಗುತ್ತೆ ಮತ್ತು ಹೌ ಟು ಯೂಸ್ ಮೊಬೈಲ್ ಫೋನ್ ಜುಡಿಷಿಯಲ್ ಅದನ್ನು ಎಲ್ಲವನ್ನು ತಿಳಿಸ್ಕೊಡ್ಲಿಕ್ಕೆ ನಮಗೆ ಇವತ್ತು ಸಮನ್ವಯ ಫೌಂಡೇಶನ್ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ ಅವರು they came here to organize a program in our school to create an awareness in the student and as well as in the public. ಆ ಕಾರ್ಯಕ್ರಮಕ್ಕೆ ನಾನು ಆಸ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಐ ವೆಲ್ಕಮ್ ಡಾಕ್ಟರ್ ಶಿಲ್ಪಾ ಫೌಂಡೇಶನ್ ಯು ಕೇಮ್ ಹಿಯರ್ ಟು ಆರ್ಗನೈಸ್ ಸಚ್ ಎ ಗುಡ್ ಪ್ರೋಗ್ರಾಮ್ ಇನ್ ಅವರ್ ಸ್ಕೂಲ್. ಸೊ ಒನ್ಸ್ ಅಗೇನ್ ಐ ವೆಲ್ಕಮ್ to that organization. Please come forward in future also to create an awareness, especially in the youths of our school. So that's they came here. I'm very happy. So I welcome Martini. Thank you so much for organizing this kind of program in our school. Thank you so much. Dr. Shilpa ಸಮನ್ವಯ ಫೌಂಡೇಶನ್ ಅವರು ಈ ದಿನ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ಸಮನ್ವಯ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ನ ಫೌಂಡರ್ ಆದಂತಹ ಡಾಕ್ಟರ್ ಶಿಲ್ಪಾ ನವೀನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ರೂವಾರಿಗಳು. ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲ ಮತ್ತು ಮಕ್ಕಳ ಪರವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ ಮತ್ತೊಬ್ಬರು ಫೌಂಡರ್ ನವೀನ್ ಕುಮಾರ್ ಸರ್ ಈ ಕಾರ್ಯಕ್ರಮದ ಕೇಂದ್ರಬಿಂದು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಾವ ತರದ ಕಾರ್ಯಕ್ರಮಗಳನ್ನ ಮಾಡಬೇಕು, ಹೆಲ್ತ್ ಮತ್ತು ಎಜುಕೇಶನ್ ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಇದು ಹೇಗೆ ಮಕ್ಕಳಿಗೆ ರೀಚ್ ಆಗಬೇಕು ಅನ್ನೋ ಕಾರಣದಿಂದ ವಿ ಕ್ರಿಯೇಟೆಡ್ ಅ ವಂಡರ್ಫುಲ್ ಥೀಮ್ ವಿತ್ ದಿ ರೆಕಮೆಂಡೇಶನ್ ಗಿವನ್ ಬೈ ಮೈ ಹಸ್ಬೆಂಡ್, ಯುವರ್ ಹಸ್ಬೆಂಡ್, ಇಟ್ ಇಸ್ ಮಿಸ್ಟರ್ ನವೀನ್ ಕುಮಾರ್, ಹೂ ಕೋಟೆಡ್ ದಿಸ್ ಆಸ್ ದೃಷ್ಟಿಕೋನ. ಇವತ್ತು ಆ ಬ್ಯಾನರ್ ಇಲ್ಲ. ಸೊ ದೃಷ್ಟಿಕೋನ ಅಂದ್ರೆ ನೀವು ಕನ್ನಡ ಮಕ್ಕಳು ಖಂಡಿತ ಇಲ್ಲಿ ಸುಮಾರು ಜನ ಇರ್ತೀರಲ್ಲ. ಸೊ ಹೌ ಮೆನಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್? ಆಲ್ ಇಂಗ್ಲಿಷ್ ಮೀಡಿಯಂ ಇದೆ. ಓ ಎಲ್ಲ ಇಂಗ್ಲಿಷ್ ಮಕ್ಕಳಿಗೆ ಕನ್ನಡ ಇಸ್ ಓಕೆ. ಯಾರು ಓಕೆ ಇಲ್ಲ, ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಕರ್ನಾಟಕ ಅಂಡ್ ಸೋ ವಂಡರ್ಫುಲಿ ಯುವರ್ ಪ್ರಿನ್ಸಿಪಲ್ ಸಂಘ ಸಾಂಗ್ ಅಲ್ವಾ, ಬಹಳ ಚೆನ್ನಾಗಿ ನಾಡಗೀತೆಯನ್ನ ಹೇಳ್ಕೊಟ್ಟಿದ್ದಾರೆ ಮತ್ತು ಅವರು ಹಾಡ್ತಾ ಇದ್ದಾರೆ. ಸೊ ಲೆಟ್ ದಿಸ್ ನಾಡಗೀತೆಯ ಒಂದು ಒಳಗಡೆ ಇರೋ ಎಲ್ಲ ಅಂಶಗಳು ನಿಮಗೆ ಹೇಗೆ ತಿಳಿದಿದೆಯೋ ಹಾಗೆ ಬೀಂಗ್ ಇನ್ ಕರ್ನಾಟಕ ಸಮಾಜಕ್ಕೆ ಏನಾದರೂ ಕೊಡಬೇಕಂದ್ರೆ ಈ ಇನಿಷಿಯೇಟಿವ್ ನಮಗೆ ಕಾರಣ ಅಂತ ಅನ್ಸಿತ್ತು. ಸೊ ಹಾಗಾಗಿ ವಿ ಬಿಗಿನ್ ವಿತ್ ದಿಸ್ ಫೌಂಡೇಶನ್. ನಾನು ಹೇಳಿದಾಗೆ ದೃಷ್ಟಿಕೋನ ಅಂದರೆ ಇಂಗ್ಲಿಷ್ನಲ್ಲಿ ಫ್ಯೂಚರ್ ಪರ್ಸ್ಪೆಕ್ಟಿವ್, ಫ್ಯೂಚರ್ ವ್ಯೂ ಅಂತ ಅರ್ಥ. ಏನ್ ಮ್ಯಾಮ್ ಫ್ಯೂಚರ್ ವ್ಯೂ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಅಂದ್ರೆ ವಿ ಆರ್ ಮೇಕಿಂಗ್ ಶೋರ್ ದಟ್ ದ ಬೆಟರ್ ಹೆಲ್ತ್ ಹ್ಯಾಸ್ ಟು ಬಿ ಗಿವನ್ ಟು ದ ಸೊಸೈಟಿ ಅಲ್ವಾ, ಅಂಡ್ ದಟ್ ಹ್ಯಾಸ್ ಟು ಬಿ ಗಿವನ್ ವಿತ್ ಪ್ರಾಪರ್ ಎಜುಕೇಶನ್. ಸೊ ಆಲ್ವೇಸ್ ಮೊದಲೆಲ್ಲ ಬಡವರು ಯಾರಪ್ಪ ಅಂತಂದ್ರೆ ಯಾರಿಗೆ ಊಟ ಇಲ್ಲ, ಯಾರಿಗೆ ಬಟ್ಟೆ ಇಲ್ಲ, ಯಾರಿಗೆ ಶೆಲ್ಟರ್ ಇಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಡೆಫಿನೇಷನ್ಸ್ ಆಗಿಲ್ಲ. ಎಜುಕೇಶನ್ ಇಲ್ಲ, ಯಾರಿಗೆ ಸರಿಯಾದ ಹೆಲ್ತ್ ಫೆಸಿಲಿಟೀಸ್ಗಳಿಲ್ಲ, ಅವರನ್ನು ಕೂಡ ನಾವು ಬಡವರು ಅಂತಾನೆ ಕರಿಬೇಕು. वो पहला पॉइंट बता रही है स्ट्रेस अफेक्ट्स विजन, स्लीप डिसऑर्डर, साइबर बुलिंग. फैंटास्टिक. ये आप ही आपका दोस्त ही बनाया है. और ये है फासिया बेगम 8A. वो बता रही है how mobile phones radiation affects our kids health. 6 harmful effects. Mobile phone on kids, cell phone, stock illustration, forgotten generation, the effects of mobile, watch on iPhone, बहुत कुछ लिखा है. ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಸಹಕರಿಸಿದಂತಹ ಈ ಶಾಲೆಯ ಪ್ರಿನ್ಸಿಪಲ್ ಅವರಿಗೆ ಮತ್ತು ಟೀಚಿಂಗ್ ಕಮ್ಯುನಿಟಿ ಅವರಿಗೆ ಮತ್ತು ಈ ಕಾರ್ಯಕ್ರಮ ಆರ್ಗನೈಸ್ ಮಾಡೋದ್ರಲ್ಲಿ ನಮ್ಮ ಟೀಮಿಂದ ಇನಿಷಿಯೇಟಿವ್ ಡ್ರೈವ್ ಮಾಡಿದಂಥ ಮಾಧುರಿ ಅವರಿಗೆ ಮತ್ತು ಜೋಸೆಫ್ ಅವರಿಗೆ ಮತ್ತು ಎಂಟೈರ್ ಈವೆಂಟ್ ತುಂಬ ಸಕ್ಸಸ್ಫುಲ್ ಆಗಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಂಥ ಅನಂತ್, ಶೈಲೇಶ್, ಸಮೃದ್ಧ್, ಜೋಸೆಫ್ ಅವರಿಗೆ. ಡಾಕ್ಟರ್ ಶಿಲ್ಪಾ ಸಮನ್ವಯ್ ಫೌಂಡೇಶನ್ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಅವರ ನೇತೃತ್ವದಲ್ಲಿ ನಡೆದಂಥ ಇವತ್ತಿನ ಒಂದು ಅದ್ದೂರಿ ಕಾರ್ಯಕ್ರಮ ಮೊಬೈಲ್ ಹೆಚ್ಚು ಬಳಕೆಯಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಲ್ಲಿ ಅವರ ಮೆದುಳು ಮತ್ತು ಅವರ ಬುದ್ಧಿಯ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ಇವತ್ತು ಫೌಂಡೇಶನ್ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರಿನ ಆಸ್ಪಾಸ್ನಲ್ಲಿ ಇದ್ದಂಥ ಒಂದು ಪ್ರತಿಷ್ಠಿತ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮ ಇವತ್ತು ಭಾಳ ಯಶಸ್ವಿಯಾಗಿ ನಡೆಯಿತು. ಇವತ್ತು ಈ ಕಾರ್ಯಕ್ರಮದ ಸಲುವಾಗಿ ನಾವು ಎಸ್ಸೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ
ಹಮ್ಮಿಕೊಂಡಿದ್ವಿ. ಅದರಲ್ಲಿ ಶಾಲಾ ಮಕ್ಕಳು ತುಂಬ ಆಸಕ್ತಿಯಿಂದ ಪಾಲ್ಗೊಂಡು ಅವರಲ್ಲಿ ಪ್ರಶಸ್ತಿ ವಿಜೇತರು ಭಾಳ ಜನ ಇದ್ದಾರೆ. ಅವರಿಗೆ ಶಿಲ್ಪಾ ಸಮನ್ವಯ ಫೌಂಡೇಶನ್ನಿಂದ ಕ್ಯಾಶ್ ಪ್ರೈಸು ಮತ್ತು ಸರ್ಟಿಫಿಕೇಟು ಮತ್ತು ಪುಸ್ತಕ ಓದುವ ಅಭಿರುಚಿಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಅವರಿಗೆ ಪುಸ್ತಕಗಳನ್ನು ಕೂಡ ಉಡುಗೊರೆಯಾಗಿ ಕೊಡಲಾಯಿತು. ಮತ್ತು ಈ ಕಾರ್ಯಕ್ರಮ ಇನ್ನಷ್ಟು ದಿನಗಳಲ್ಲಿ ನಮ್ಮ ಉದ್ದೇಶ ಇರೋದು ಒಂದು 50,000 ಜನ ಮಕ್ಕಳಲ್ಲಿ ಈ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸೋದು ನಮ್ಮ ಫೌಂಡೇಶನ್ನ ಉದ್ದೇಶ. ಮತ್ತು ನಾನು ಹೇಳಿದಾಗೆ ಡಾಕ್ಟರ್ ಶಿಲ್ಪಾ ಅವರು ಶಿಕ್ಷಣ ಕ್ಷೇತ್ರದಿಂದ ಅವರು ಬಂದಿದ್ದರಿಂದ ಮತ್ತು ಶಾಲಾ ಮಕ್ಕಳಲ್ಲಿ ಮತ್ತು ಕಾಲೇಜ್ ಮಕ್ಕಳಲ್ಲಿ ಅವರ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಆಗುವಂಥ ಪರಿಣಾಮಗಳನ್ನು ತುಂಬ ನಿಷ್ಪಕ್ಷಪಾತವಾಗಿ ಮತ್ತು ಸ್ಪಷ್ಟವಾಗಿ ಅವ್ರದ್ದೇ ಆದಂಥ ನಿಲುವುಗಳನ್ನು ಹೊಂದಿರೋದ್ರಿಂದ ಈ ಇನಿಷಿಯೇಟಿವ್ ಮುಂದೆ ಮತ್ತು ನಾವು ಮೊಬೈಲ್ ಬಳಕೆಯನ್ನು ಮಾಡಬಾರ್ದು ಅಂತ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ಮೊಬೈಲ್ ಬಳಕೆಯನ್ನು ಜುಡಿಷಿಯಸ್ ಆಗಿ ಯೂಸ್ ಮಾಡಬಹುದಾ ಅನ್ನೋ ಪ್ರಶ್ನೆಯನ್ನು ನಾವು ಹುಟ್ಟಾಕಿದ್ದೀವಿ. ಮತ್ತು ಅದು ಕಾನ್ಸಂಟ್ರೇಷನ್ ಪವರು ಮತ್ತು ಆಂಗ್ಸೈಟಿ, ಸ್ಟ್ರೆಸ್ಸು ಮತ್ತು ಅವರ ಫೋಕಸ್ ಯಾವುದು ಕಡಿಮೆ ಆಗಬೇಕು ಅದು ಕಡಿಮೆಯಾಗಿ, ಯಾವುದು ಹೆಚ್ಚಾಗಬೇಕು ಅದು ಹೆಚ್ಚಾಗಿ ಅವ್ರ ಬದುಕು ಬಂಗಾರ ಆಗಬೇಕು ಅನ್ನೋದಷ್ಟೇ ನಮ್ಮ ಫೌಂಡೇಶನ್ನ ಉದ್ದೇಶ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಎಕ್ಸ್ಟ್ರೀಮ್ಲಿ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಕೊಟ್ಟರು ಈ ಶಾಲೆಯ ಪ್ರಾಂಶುಪಾಲರಾದಂಥ ನಮ್ಮ ಇಮ್ಯಾನ್ಯುಯಲ್ ಸಾಹೇಬರು ಮತ್ತು ಎಲ್ಲ ಟೀಚಿಂಗ್ ಕಮ್ಯುನಿಟಿಯವರು ತುಂಬ ಅದ್ದೂರಿಯಾಗಿ ಮಾಡಿಕೊಟ್ರು. ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದೆ ನಮಗೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡುವಂಥ ಒಂದು ನಮ್ಮ ಏನು ಕನಸಿತ್ತು ಅದು ನನಸಾಗುವಂಥ ದಿನಗಳು ಭಾಳ ಹತ್ತಿರದಲ್ಲಿದೆ. ಅದಕ್ಕೆ ಕಾರಣೀಭೂತರೇ ಇವತ್ತಿನ ಈ ಶಾಲೆಯ ಪ್ರಾಂಶುಪಾಲರು ಮತ್ತು ಇವತ್ತು ನಡೆದಂಥ ನಮಗೆ ಪ್ರೋತ್ಸಾಹ ಸಿಕ್ಕಂಥ ಈ ವೇದಿಕೆ ಅಂತೇಳಿ ನಾನು ಈ ಕಾರ್ಯಕ್ರಮದ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಸ್ಟರ್ ಸಮೃದ್ಧ್ ಅವರು ಈ ಇನಿಷಿಯೇಟಿವ್ನ ಡ್ರೈವ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸಮೃದ್ಧ್ ವಿಲ್ ಶೇರ್ ಇಸ್ ಓನ್ ಥಾಟ್ಸ್. ಈ ಕಾನ್ಸೆಪ್ಟ್ ಹಾರ್ಮ್ಫುಲ್ ಯೂಸೇಜ್ ಅಂದರೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಮೊಬೈಲ್ ಯೂಸೇಜ್ ಬಗ್ಗೆ ಏನು ಕಾನ್ಸೆಪ್ಟ್ ನಾವು ಇವತ್ತು ಈ ಸ್ಕೂಲಲ್ಲಿ ಮಾಡಿದ್ದೀವಿ ಅದ್ರ ಬಗ್ಗೆ ಅದು ನಾವೊಂದು ಹೇಳೋದಲ್ಲ, ಆದರೆ ನೀವು ಮೊಬೈಲ್ ಯೂಸೇ ಮಾಡಬಾರ್ದಂತೆ. ಆದರೆ ಒಂದು ಲಿಮಿಟಲ್ಲಿ ನೀವು ಆ ಮೊಬೈಲ್ನ ಯೂಸ್ ಮಾಡಿದರೆ ನಮಗಾಗಲಿ ಇಲ್ಲ ಬೇರೆ ಪಕ್ಷಿಗಳಿಗೆ, ಎಸ್ಪೆಷಲಿ ಪಕ್ಷಿಗಳು ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಮೊಬೈಲ್ ರೇಡಿಯೇಷನ್ ಎಫೆಕ್ಟ್ ಆಗೋದ್ರಿಂದ ಅದೊಂದು ರೀಸನ್ ಪಕ್ಷಿಗಳಿಗೆ ಇವಾಗ ಅಂದರೆ ತೊಂದರೆ ಆಗ್ತಾ ಇರೋದ್ರಿಂದ ಮತ್ತು ತುಂಬ ಪಕ್ಷಿಗಳು ಪಾಪ್ಯುಲೇಷನ್ ಕಮ್ಮಿ ಆಗ್ತಾಯಿದೆ. ಅದರಿಂದ ನೀವು ಮೊಬೈಲ್ನ ಕಮ್ಮಿಯಾಗಿ ಯೂಸ್ ಮಾಡಿದ್ರೆ ಅದು ನಮಗೂ ಹಾರ್ಮ್ಫುಲ್ ಇರೋಲ್ಲ, ಪಕ್ಷಿಗಳಿಗೂ ಹಾರ್ಮ್ಫುಲ್ ಇರೋಲ್ಲ. ಸೊ ಅದಕ್ಕೆ ಈ ಥರ ಒಂದು ಕಾನ್ಸೆಪ್ಟನ್ನ ನಾವೆಲ್ಲ ಕ್ರಿಯೇಟ್ ಮಾಡಿ ತುಂಬ ಸ್ಕೂಲ್ಗಳಿಗೆ ಮಾಡಬೇಕು ಅಂತ ಇದ್ದೀವಿ. ಧನ್ಯವಾದಗಳು.